ಕುಡಚಿ ಹೊಸ ಪ್ರೌಢಶಾಲೆಗೆ 100% ಫಲಿತಾಂಶ. ಶಿವಂ ಮೆಣಸಿನಕಾಯಿ ರಾಜ್ಯಕ್ಕೆ 8ನೇ ರ್ಯಾಂಕ್. ರಾಯಬಾಗ ತಾಲೂಕಿನ ಕುಡಚಿ ಪಟ್ಟಣದ ಡಾಕ್ಟರ್ BR ಅಂಬೇಡ್ಕರ ಶಿಕ್ಷಣ ಸಂಸ್ಥೆಯ ಹೊಸ ಪ್ರೌಢಶಾಲೆ SSLC ಪರೀಕ್ಷೆಯಲ್ಲಿ 100% ಫಲಿತಾಂಶ ದಾಖಲಿಸಿ ಗಮನ ಸೆಳೆದಿದೆ. ಶಾಲೆಯ 66 ವಿದ್ಯಾರ್ಥಿಗಳಲ್ಲಿ 66 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು, ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತೊಮ್ಮೆ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿದೆ. ಈ ಸಾಧನೆಯ ನಡುವೆ ಪಟ್ಟಣದ ಜೆರಾಕ್ಸ್ ಅಂಗಡಿ ನಡೆಸುವ ದಂಪತಿಯ ಏಕೈಕ ಪುತ್ರ ಶಿವಂ ಮೆಣಸಿನಕಾಯಿ 625ರಲ್ಲಿ 618 ಅಂಕಗಳನ್ನು ಪಡೆದು ರಾಜ್ಯಕ್ಕೆ 8ನೇ ಸ್ಥಾನ, ತಾಲೂಕಿಗೆ 5ನೇ ಸ್ಥಾನ ಹಾಗೂ ಕುಡಚಿ ಪಟ್ಟಣ ಮತ್ತು ಶಾಲೆಗೆ ಪ್ರಥಮ ಸ್ಥಾನ ಗಳಿಸಿ ಹೆಮ್ಮೆಯ ಸಾಧನೆ ಮಾಡಿದ್ದಾನೆ. ಶಿವಂ ಈಗಾಗಲೇ ಜಮಖಂಡಿಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ತುಂಗಳಾ ಕಾಲೇಜಿನ ಪ್ರವೇಶ ಪರೀಕ್ಷೆಯಲ್ಲಿ 200ಕ್ಕೆ 149 ಅಂಕಗಳನ್ನು ಪಡೆದು ವಿಜ್ಞಾನ ವಿಭಾಗಕ್ಕೆ ರಿಯಾಯಿತಿ ಶುಲ್ಕದಲ್ಲಿ ಪ್ರವೇಶ ಪಡೆಯುವ ಮೂಲಕ ಮುಂದಿನ ಶೈಕ್ಷಣಿಕ ಹಾದಿಗೂ ಭದ್ರ ಅಡಿಪಾಯ ಹಾಕಿದ್ದಾನೆ. ಇನ್ನುಳಿದಂತೆ ಪಂಕಜ ಸಣ್ಣಕ್ಕಿ 94.88%, ಅನುಜ ಸಣ್ಣಕ್ಕಿ 91.04%, ಶ್ರೀ ಸಣ್ಣಕ್ಕಿ 90.88%, ಸತ್ಯಜೀತ ನಿಕ್ಕಂ 86.24%, ಸಾಕ್ಷಿ ಕದ್ದು 84%, ಮುಸ್ತಕೀಮ ಹುಂಡೇಕರಿ 80.48%, ಸುಜನ ಜಗತಾಪ 80.16%. ಉತ್ತಮ ಶೇಕಡಾವಾರು ಅಂಕಗಳು ಏದಿಗೆ ಸಾಧನೆ ಮಾಡಿದ್ದಾರೆ. ಸಾಧನೆ ಮಾಡಿದ ವಿದ್ಯಾರ್ಥಿಗೆ ಶಾಲಾ ಮುಖ್ಯೋಪಾಧ್ಯಾಯ AS ಟೊಣ್ಣೆ, ಶಿಕ್ಷಕರಾದ RA ಭಾವಿ, SMM ಭಾವಿ, BR ಹೊನ್ನಕಟ್ಟಿ ಸೇರಿದಂತೆ ಸಿಬ್ಬಂದಿ ವರ್ಗ ಶಿವಂ ಮನೆಗೆ ಭೇಟಿ ನೀಡಿ ಅಭಿನಂದನೆ ಸಲ್ಲಿಸಿ ಶುಭಾಶಯ ಕೋರಿದ್ದಾರೆ. ನನ್ನ ಹೆಸರು ಶಿವಂ ಬಸವರಾಜ್ ಮೆಣಸಿನಕಾಯಿ ಅಂತ. ನಾನು ಕುಡ್ಚಿಯಲ್ಲಿ ನ್ಯೂ ಹೈಸ್ಕೂಲ್ ಕುಡ್ಚಿ ಅಜಿತ್ ಬಾನಿಯ ಶಾಲೆಯಲ್ಲಿ ಓದುತ್ತಿದ್ದೇನೆ. ಈಗ SSLC ರಿಸಲ್ಟ್ ಬಂತು ನಿಮ್ದು, ಎಷ್ಟು ಪರ್ಸೆಂಟೇಜ್ ಇತ್ತು? ನಂದು 98.88. ಆಮೇಲೆ ಏನು ಅನಿಸುತ್ತೆ ನಿಮ್ಗೆ ರಿಸಲ್ಟ್ ನೋಡಿದ್ರೆ? ರಿಸಲ್ಟ್ ನೋಡಿ ಖುಷಿಯಾಗಿತ್ತು ರೀ. ಆದ್ರೆ ಇನ್ನೊಂದು ಜರ ಮಾಡ್ಬೇಕಂತ ನಮ್ಮ ತಾಯಿಯವ್ರ ತಂದೆಯವ್ರ ಆಸೆ ಇತ್ತು ರೀ. ಅದು ನಾನು ನನ್ನ ಬೆಸ್ಟ್ ಕೊಟ್ಟು ಮಾಡೀನಿ ರೀ. ಆಮೇಲೆ ನಮ್ಮ ಸರ್ಗಳು, ನಮ್ಮೆಲ್ಲ ಗುರು ವೃಂದಗಳು ಎಲ್ಲರೂ ಭಾಳ ಕಷ್ಟಪಟ್ಟಿರು. ಮುಂಜಾನೆ 4:00 ಎಬ್ಬಿಸ್ತಿರು, ಫೋನ್ ಹಚ್ಚಿ ಎಬ್ಬಿಸ್ತಿರು. ಆಮೇಲೆ ಸಂಜೆಗೆ ಎಕ್ಸ್ಟ್ರಾ ಕ್ಲಾಸು, ಆಮೇಲೆ ಯಾವುದು ಫ್ರೀಡ್ ಗ್ಯಾಪ್ ಇಲ್ದಂಗೆ ಕ್ಲಾಸ್ನ ನಡೆಸ್ತಿರು. ಆಮೇಲೆ ನಮ್ಮ ಬಗ್ಗೆ ಹೆಚ್ಚು ಒತ್ತು ಕೊಡ್ತಿರು. ನಮ್ಮ ಸರಣಿ ಪರೀಕ್ಷೆಗಳು ನಡೆದಾಗ ಅವರು ಪ್ರತಿ ಸರಣಿ ಆದ ನಂತರ ಟೈಮ್ ಟು ಟೈಮ್ ರಿಸಲ್ಟ್ ಹೇಳಿ ಅವರು ನಮ್ಮ ತಪ್ಪುಗಳನ್ನ ತಿದ್ದಿ ಸುಧಾರಿಸ್ತಿರ್ರಿ. ಮತ್ತು ಮುಂತಾದ ಎಷ್ಟು ಪರ್ಸೆಂಟ್ ಇನ್ನೂ ಎಷ್ಟು ಮಾರ್ಕ್ಸ್ ಬೀಳ್ಬೇಕಂತ ನಿಂದು ವಿಚಾರ? ಇನ್ನೂ 3-4 ಮಾರ್ಕ್ಸ್ ಬೀಳ್ಬೇಕಂತ ನಂದು ವಿಚಾರ ಐತ್ರಿ. 99 ಮ್ಯಾಗ ಆಗ್ಬೇಕಂತ ವಿಚಾರ ಐತಿ. ಅಭ್ಯಾಸ ಕ್ರಮ ಯಾವ ರೀತಿ ಐತೆ ನಿಮ್ದು? ಅಭ್ಯಾಸ ಕ್ರಮ ಅವರು ಸರ್ಗಳು ಮುಂಜಾನೆ ಎಲ್ಲರಿಗೂ ಮುಂಜಾನೆ ಹೇಳಕ್ಕೆ ಫೋನ್ ಹಚ್ಬೇಕಂತ ಇದು ರೂಲ್ಸ್ ಮಾಡೀವಿ. ಮುಂಜಾನೆ ಮತ್ತು ಸ್ಕೂಲಲ್ಲಿ ಭೀ ಸಂಜೆಗೆ 2-3 ತಾಸು ಓದ್ಸಕ್ಕೆ ಇಟ್ಟೀವಿ. ರೀಡಿಂಗ್ ಅವರ್ಸ್ ಮಾಡೀವಿ. ಆಮೇಲೆ ಅದ ನಂತರ ಸಾಯಂಕಾಲ ರಾತ್ರಿ ಒಂದು ಜರ ಓದೋದು, ಅವರ ಹೋಮ್ವರ್ಕ್ ರೈಟಿಂಗ್ ಸ್ಪೀಡ್ ಆಗಲಿ ಅಂತ ಹೋಮ್ವರ್ಕ್ ಕೊಡ್ತೀವಿ. ಅದ್ರ ಸಂಬಂಧ ನಮ್ಮ ಪೇಪರ್ದಾಗ ಟೈಮ್ ಕವರ್ ಆಗಬೇಕು, ಪೇಪರ್ ಲೇಟ್ ಆಗಬೇಕು. ಈಗ ನಿಮ್ಮ ತಂದೆಯವ್ರು ಏನು ಮಾಡ್ತಾರೆ? ನಮ್ಮ ತಂದೆಯವ್ರ ಜೆರಾಕ್ಸ್ ಮಷಿನ್ ಅಂಗಡಿ ಐತ್ರಿ, ಜೆರಾಕ್ಸ್ ತೆಗಿತಾರೆ. ಅವ್ರ ಸಹಕಾರ ಯಾವ ರೀತಿ ಸಿಕ್ಕೈತಿ? ಅವರು ಎಲ್ಲ ರೀತಿ ಸಹಕಾರ ಕೊಡ್ತಾರೆ. ನಮ್ಮ ಅಭ್ಯಾಸಕ್ಕೂ ಆಯ್ತು, ನಮ್ಮ ಇದಕ್ಕೂ ಆಯ್ತು, ಎಲ್ಲರಿಗೂ ಸಹಕಾರ ಕೊಡ್ತಾರೆ. ಮುಂದೆ ಏನು ಆಗಬೇಕಂತ ವಿಚಾರ? ಮುಂದೆ ನಾನು ಈಗ PUCಯಲ್ಲಿ ಸೈನ್ಸ್ ತೊಗೊಂಡು JEE ಎಕ್ಸಾಮ್ ಕಟ್ಟಿ ಅದರಲ್ಲಿ ಚಲೋ ರ್ಯಾಂಕ್ ತೊಗೊಂಡು ಯಾವುದೇ ಚಲೋ ಇಂಜಿನಿಯರ್ ಆಗಬೇಕಂತ ಆಸೆ ಇದೆ. ನಿಮ್ಮ ತಂದೆ ತಾಯಿದ ಆಸೆ ಏನಿದೆ? ನಮ್ಮ ತಂದೆ ತಾಯಿ ಆಸೆ ಲೆಕ್ಚರರ್ ಆಗಬೇಕಂತ ಆಸೆ ಐತಿ. ನಿಮ್ಮದು ಅವ್ರದ್ದು ಸಾಮ್ಯತೆ ಇತ್ತು ಅಥವಾ ನಿಮ್ಮದು ವಿಚಾರ ಬೇರೆ ಇತ್ತು? ಇಲ್ಲ, ನೋಡಬೇಕು.
ರಾಜ್ಯಕ್ಕೆ 8ನೇ ರ್ಯಾಂಕ್ ಬಂದಿರಿ ನೀವು. ಆಮೇಲೆ ತಾಲೂಕಕ್ಕೆ 5ನೇ ರ್ಯಾಂಕ ಕುಡ್ಚಿಯಲ್ಲಿ ಪ್ರಥಮ ರ್ಯಾಂಕ್ ತೊಗೊಂಡಿರಿ. ನಿಮ್ಗೆ ಯಾವ ಥರ ಅನಿಸ್ತದೆ? ಖುಷಿ ಆಯಿತು. ಹಾಗೆ ನಮ್ಮ ತಾಯಿಯವರಿಗೂ ಏನೋ ಒಂದು ಜರ 625 ಗುರಿ ಇಡಬೇಕಂತ ಆಸೆ, ನಮ್ಮ ಸರ್ಗಳದು ಅದೇ ಆಸೆ ಇತ್ತು. ಆದರೂ ನಾನು ನನ್ನ ಪ್ರಯತ್ನ ಪಟ್ಟೆ, ಮಿತಿ ಮೀರಿ ಪ್ರಯತ್ನ ಪಟ್ಟೆ. ಆಗ ಇಷ್ಟ 90. ಶಿಕ್ಷಕರಿಗೆ ಏನು ಹೇಳಕ್ಕೆ ಬಯಸ್ತೀನಿ? ಶಿಕ್ಷಕರಿಗೆ ಈ ಸರಿ ನಮ್ಮ ಸ್ಟಾಫ್ ಎಲ್ಲಕ್ಕಿಂತ ಬೆಸ್ಟ್ ಇತ್ತು. ಆಮೇಲೆ ನಮ್ಮ ಸರ್ಗಳು ಅವ್ರದ್ದು ಮಿತಿ ಮೀರಿ ಪ್ರಯತ್ನ ಮಾಡಿದರು. ಅವರು ಎಲ್ಲದ್ರೊಳಗೂ ನಮಗೆ ಹೆಲ್ಪ್ ಮಾಡ್ತಿದ್ರು. ನಾವು ಅವ್ರಿಗೆ ಏನರ ಡೌಟ್ಸು ಏನರ ಇತ್ತು ಕೇಳ್ತಿದ್ದು, ನಮ್ಮ ತಪ್ಪುಗಳನ್ನ ತಿದ್ತಿದ್ರು ಅವರು. ಮತ್ತು ಎಲ್ಲ ಥರ ಸಹಕಾರ ಮಾಡ್ತಿದ್ರು. ಪಂಚ್ ನ್ಯೂಸ್ಗಾಗಿ ಕುಡಚಿಯಿಂದ ಸಂಜಯ ಬ್ಯಾಕೂಡೆ.